ಮಾಡಬೇಕು ದಯವಿಟ್ಟು ಹಂಗಂಗೆ ಕೈಯನ್ನೆಲ್ಲ ಇದ್ರೆ ಏನಾದ್ರು ನಿಮ್ಗೆ ಫೈನಾನ್ಸ್ ಬೇಕಾದ್ರೆ ನಾವೇ ಕೊಡ್ತೀವಿ, ತಲೆ ಕೆಸ್ಕೊಡಿ. ಓಕೆ ಬಂದು ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಆಲ್ ದ ಬೆಸ್ಟ್. ಟೀಮ್ಗೆ ಸಂಜು 27ನೇ ಬರ್ತಾ ಇದೆ, ನಾವು ಥಿಯೇಟ್ರಲ್ಲೇ ನೋಡ್ತೀವಿ. ಸಂಜು ವೆಟ್ಸ್ ಗೀತಾ ತರ ದೊಡ್ಡ ಹಿಟ್ಟಾಗ್ಲಿ ಅಂತ ಕೇಳ್ಕೊತೀವಿ. ತಲೆ ಕೆಡ್ಸ್ಕೊಂಬಿಡಪ್ಪ ನೀನು, ಏನು ಯೋಚನೆ ಮಾಡು ಜೀವನದಲ್ಲಿ ನೀನು ಕೈಲಿ ಏನು ಬರ್ದ ಭಗವಂತ ಅದೇ ಆಗುತ್ತೆ. ತಲೆ ನಾವ್ ಯಾವ ಆಟೋ ರಿಕ್ಷಾ ಡ್ರೈವರ್ ಇವತ್ತು ಇಲ್ಲಿ ಬರ್ತೀವಿ ಅಂತ ಹೇಳ್ತಿದ್ವಾ, 50 ಸಿನಿಮಾ ಮಾಡ್ತೀವಿ ಅಂತ ಹೇಳ್ತಿದ್ನ, ಊಹೆ ಮಾಡೋಕ್ಕಾಗಲ್ಲ. ಆಮೇಲೆ ನನ್ನನ್ನ ತುಂಬಾ ಮೀಟು ಟ್ರೈ ಮಾಡಿದ್ರು, ಯಾವ ಮೀಟು ಇಲ್ಲ, ನಾನು ಮೀಟುನೇ. ಅದಕ್ಕೆ ಯೋಚನೆ ಮಾಡ. ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದಲ್ಲಿ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಹೇಳ್ತೀನಿ, ದಯವಿಟ್ಟು ಈ ತರ ಬಂದಾಗ ನೀವು ಅವ್ರಿಗೆ ತಲೆ ಮೇಲೆ ಹೊಡೆದು ಒಂದಷ್ಟು ನೀವೇ ಬುದ್ಧಿ ಕಳಿಸ್ಬಿಡಿ, ನಮ್ಮ ಗಂಟ ಕರ್ಬೇಡಿ. ಅವ್ರು ತಂದ ತಕ್ಷಣ ನೀವು ಫೋಕಸ್ ಮಾಡಾಕಿ ಇದೆಲ್ಲ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ನಮ್ದು ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೆ, ಆ ಗೆರೆ ಮೀಟು ದಾಟ್ ಬಂದ್ಬಿಟ್ಟಿದ್ದೀವಿ. ತಿರ್ಗಾ ನಮ್ಮನ್ನ ಅಲ್ಲಿ ವಾಪಸ್ ಕರ್ಕೊಂಡೋಗ್ಬಿಡಿ. ಥ್ಯಾಂಕ್ ಯು. ಅಲ್ಲ ಇಲ್ಲಿ ಮತ್ತೆ ಒಂದೇ ಒಂದು ಹೇಳ್ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಫೈರ್ ಅನ್ನೋ ಒಂದು ಮೀಟುನ ಇವಾಗ ಯಾರು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾನೋ ಅವನದೊಂದು ಚೂರು ಚರಿತ್ರೆ ಹೇಳ್ತೀನಿ ಕೇಳಿ. ಅವನು ಕಲಾವಿದನಾಗಿ ಬಂದ, ಇಂಡಸ್ಟ್ರಿನಲ್ಲಿ ಉದ್ಧಾರ ಆಗಲಿಲ್ಲ, ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ. MG ರೋಡಲ್ಲಿ ರಾತ್ರಿ ಸುಮಾರು 2 ಗಂಟೆ ರಾತ್ರಿಯಲ್ಲಿ ಸುಮಾರು 4-5 ಜನ ಹೆಣ್ಣು ಮಕ್ಕಳು ಕುಡಿತಾ ಕೂರ್ತಿರ್ತಾರೆ. ಅಲ್ಲಿ ಪೊಲೀಸ್ನವ್ರು ಬರ್ತಾರೆ, ಗಲಾಟೆ ಮಾಡಿ ಆ ಹೆಣ್ಣು ಮಕ್ಕಳನ್ನ ಕಳಿಸ್ತಾರೆ. ಆ ಹೆಣ್ಣು ಮಕ್ಕಳು ಗಲಾಟೆ ಮಾಡಿ ಜಾಸ್ತಿ ಮಾಡಿದ್ಮೇಲೆ ಆ ಪೊಲೀಸ್ನವ್ರು ಏನು ಮಾಡ್ತಾರೆ, ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇವನೇ ಚೇತನ್ ಅನ್ನೋ ವ್ಯಕ್ತಿ ಹೋಗಿ ಆ ಹೆಣ್ಣು ಮಕ್ಕಳ ಬಗ್ಗೆ ಅವ್ರನ್ನ ಬಿಡಿಸೋವರೆಗೂ ಆ ಪೊಲೀಸ್ ಇಲಾಖೆಯಲ್ಲಿ ಆ ಸಬ್ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಆಗೋವರೆಗೂ ಬಿಡಲಿಲ್ಲ. ಇದು ಇವನ್ ಹಿನ್ನೆಲೆ ಮೀಟು ಬಗ್ಗೆ ಮಾತಾಡ್ತಾನೆ. ಕೊನೆಗೆ ಆ ಸಬ್ ಇನ್ಸ್ಪೆಕ್ಟರ್ ವಾಪಸ್ನ ಮತ್ತೆ ಅದೇ ಸ್ಥಾನಕ್ಕೆ ನಾನು ಹೋಗಿ ಕರ್ಕೊಂಡು ಬಂದೆ. ಮೇಲಾಧಿಕಾರಿಗಳಿಗೆ ಹೇಳಿ ಅವ್ರಂಥವ್ರಲ್ಲ ಅಂತ ಹೇಳಿದ ಮೇಲೆ ಅವರು ವಾಪಸ್ ಅಲ್ಲಿಗೆ ಕಳಿಸಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಇಂತಹ ವ್ಯಕ್ತಿ ಈ ಸಮಾಜಕ್ಕೆ ಏನು ಕೊಡಬಲ್ಲ ಅನ್ನೋದನ್ನ ಮಾಧ್ಯಮದವರು ನೀವು ತೀರ್ಮಾನ ಮಾಡಬೇಕು. ಧನ್ಯವಾದಗಳು. ಶೈಲೇಶ್ ಸರ್, ರಫಿ